ಬಿಡಿಎನ ಅಕ್ರಮದ ಬಗ್ಗೆ ನ್ಯೂಸ್ 18 ಕನ್ನಡ ಸಮಗ್ರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸಮಗ್ರವಾದಂತಹ ವರದಿ ನ್ಯೂಸ್ 18 ನಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುದ್ದಿ ಪ್ರಸಾರದಿಂದ ಈ ಕೂಡಲೇ ಈಗ ಎಚ್ಚೆತ್ತಿದ್ದಾರೆ ಅನ್ನೋದು ವಿಚಾರ. ಬಿನ್ನಿಮಿಲ್ ಸೇವಾ ಸಂಘದ ಸಂತ್ರಸ್ತರು ಈಗ ಎಚ್ಚೆತ್ತಿದ್ದಾರೆ. ಬಿಡಿಎ ವಿರುದ್ಧ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ. ಪ್ರತಿಭಟನೆ ಆಗ್ತಾ ಇದೆ. ಜೊತೆಗೆ ಸಂಘದಿಂದ ತಮಗಿಷ್ಟ ಬಂದವರಿಗೆ ಸೈಟ್ ಅಲಾಟ್ಮೆಂಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಲಾನುಭವಿಗಳು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಂಘದಿಂದ ತಮಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ಸೈಟ್ ಅಲಾಟ್ಮೆಂಟ್ ಮಾಡಿದೆ ಅಂತ ಬಿಡಿಎನ ಒಂದು ಬ್ರಹ್ಮಾಂಡ ಒಂದು ಹಗರಣದ ಬಗ್ಗೆ ನ್ಯೂಸ್ 18 ಕನ್ನಡ ಸಮಗ್ರವಾದಂತಹ ವರದಿಯನ್ನ ಇವತ್ತು ಬೆಳಗ್ಗೆಯಿಂದ ಪ್ರಸಾರ ಮಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಮಾತನಾಡಿದ್ರು. ನಾವು ಕೂಡ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಬಹುತೇಕ ಜನರು ರೆಸ್ಪಾನ್ಸ್ ಕೊಡಲಿಲ್ಲ. ಜೊತೆಗೆ ಯಾರು ಇದರಿಂದ ತೊಂದರೆಗೊಳಗಾಗಿದ್ದಾರೆ ಇದನ್ನ ಬಯಲಿಗೆಳೆದಂತಹ ಚಿಕ್ಕ ಅವರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಬೆನ್ನಿಮಿಲ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ 1988ರಲ್ಲಿ ಆಗಿರುವಂತಹ ವಿಚಾರ ಇದು. ಆಲ್ಮೋಸ್ಟ್ 45 ಲಕ್ಷದ ಆಸ್ತಿ ಏನಿದೆ ಅದನ್ನ ಸುಮಾರು 800 ಕೋಟಿ ಬೆಲೆ ಬಾಳುವಂಥದ್ದು. ಇನ್ನೂ ಕೂಡ ಈಗಲೂ 45 ಲಕ್ಷಕ್ಕೆ ಆ ಒಂದು ಜಾಗದ ರೇಟ್ ಅನ್ನ ನೀಡಿ ಅಲಾಟ್ಮೆಂಟ್ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಫಲಾನುಭವಿಗಳು ಅಂತ. ಈ ರೀತಿ ನಮಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ವಿಚಾರ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಏನು ನಿರಂತರವಾಗಿ ನಾವು ಪ್ರಸಾರ ಮಾಡ್ತಾ ಇದ್ವಿ ನಮ್ಮ ಸುದ್ದಿ ಸಂಚಿಕೆಗಳಲ್ಲಿ. ಆ ಒಂದು ವಿಚಾರವನ್ನ ಗಮನಕ್ಕೆ ತೆಗೆದುಕೊಂಡು ವಿಚಾರ ಗೊತ್ತಾದ ನಂತರ ಈಗ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದಾ? ಆಮೇಲೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಬೇಡ ಬೇಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಆಲ್ವಿನ್. ಈಗ ಬೆನ್ನಿಮಿಲ್ನಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಎಲ್ಲರೂ ಕೂಡ ಈಗ ವಿಚಾರ ಗೊತ್ತಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ನಿರಂತರವಾಗಿ ನಾವು ನಮ್ಮ ಸುದ್ದಿ ಸಂಚಿಕೆಗಳಲ್ಲಿ ತೋರಿಸ್ತಾ ಬರ್ತಿದ್ದೀವಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಿದೆ. ಈಗಾದ್ರೂ ಅರಿವಾಗಿದೆಯಾ ಎಲ್ಲೆಲ್ಲಿ ಮೋಸ ಹೋಗಿದ್ದಾರೆ, ಏನಾಗಿದೆ ಅಂತ? ಅವಿನಾಶ್, ಇದು 1080ರಲ್ಲಿ ಆದಂಥ ಘಟನೆ. 1096ರಲ್ಲಿ ಅಂದಿನ ಸರ್ಕಾರ ಬಿಡಿಎ ಮುಖಾಂತರ ಸೈಟನ್ನು ಅಲಾಟ್ ಮಾಡಿತ್ತು. ಆದರೆ ಈವರೆಗೆ ಈ ಸಂತ್ರಸ್ತರಿಗೆ ಫಲಾನುಭವಿಗಳೇನಿದ್ದಾರೆ ಈಗ ಸಂತ್ರಸ್ತರಾಗಿದ್ದಾರೆ, ಇವರಿಗೆ ಯಾವುದೇ ಥರದ ಸೈಟನ್ನು ಅಲಾಟ್ ಮಾಡಿರಲಿಲ್ಲ. ಆದರೆ ಏಕಾಏಕಿಯಾಗಿ ಚುನಾವಣೆ ಬಂದಿರುವ ಕಾಲದಲ್ಲಿ ಸೈಟನ್ನು ಅಲಾಟ್ ಮಾಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಇಲ್ಲಿನ ಸ್ಥಳೀಯ ಮುಖಂಡರು ಯಾರ ಜೊತೆ ಇಲ್ಲಿನ ಸಂತ್ರಸ್ತರು ಒಟ್ಟಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೋ ಅವರು ನಮ್ಮ ಜೊತೆ ಇದ್ದಾರೆ. ಈ ಹೆಚ್ಚಿನ ಮಾಹಿತಿಯನ್ನು ಸ್ಥಳೀಯ ಮುಖಂಡರು ಕೊಡ್ತಾ ಇದ್ದಾರೆ. ನಮಸ್ಕಾರ. ನಾನು ಬೆಳಿಗ್ಗೆ ನ್ಯೂಸ್ 18 ಕನ್ನಡ ಚಾನೆಲ್ ನೋಡಿದಾಗ ಬಿನ್ನಿಪೇಟೆ ವಿಚಾರ, ಸೈಟ್ ವಿಚಾರ ನೋಡಿದೆ. ಅದು ನೋಡಿದಂಥ ಟೈಮ್ನಲ್ಲಿ ನಮ್ಮ ಬಿನ್ನಿಪೇಟೆಯ ಸುಮಾರು ಜನ ಆ ಸಂಘಕ್ಕೆ ದುಡ್ಡು ಕಟ್ಟಿರೋರು ನಮಗೆ ಅವಾಗವಾಗ ಹೇಳ್ತಾಯಿದ್ರು. ಅದರಿಂದ ಅವ್ರಿಗೆಲ್ಲ ಕರೆದು ನಾನು ಇಲ್ಲಿ ಮಾತಾಡಿದಾಗ ಅವರಿಗೆ ಯಾವುದೇ ರೀತಿಯ ಸೈಟು ಕೊಟ್ಟಿಲ್ಲ, ಬೇರೆ ಯಾರೋ ಬಿಲ್ಡರ್ಸ್ಗೆ ಮಾರಿದ್ದಾರೆ ಅಂತ ಟಿ ವಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿಬಿಟ್ಟು. ಅದರಿಂದ ಅವ್ರನ್ನೆಲ್ಲ ಕರೆಸಿ ನಾನು ಇಲ್ಲಿ ಮಾತಾಡಿ ಅದಕ್ಕೋಸ್ಕರ ಅದಕ್ಕೆ ಬೇರೆ ಏನೋ ಒಂದು ಲಾಯರ್ ಮಡಿಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು, ಒಂದು ಕೇಸ್ ಹಾಕಬೇಕು. ಇಲ್ಲಾಂದರೆ ನಮ್ಮ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರ ಮತ್ತು ಪರಮೇಶ್ವರ್ ಅವರು ಇಬ್ಬರು ಸೇರಿ ಈ ಫಲಾನುಭವಿಗಳಿಗೆ ಏನು ಆ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಅದು ಯಾರು ಬಿಲ್ಡರ್ಸ್ ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡಿ ಇವರಿಗೆ ಅಲಾಟ್ ಮಾಡಿಸ್ಕೊಡ್ಬೇಕು ಅಂತ ವೀಕರ್ ಸೆಕ್ಷನ್ ಅಡಿಯಲ್ಲಿ 96ರಲ್ಲಿ ಇವರಿಗೆ ಜಾಗ ಸರ್ಕಾರ ಅಲಾಟ್ ಮಾಡಿದೆ. ಆದರೆ ಯಾರಿಗೂ ಸೈಟ್ನ ಅಲಾಟ್ ಮಾಡಿಲ್ಲ. ಅವರು ಸಂಘದವರು ಮತ್ತು ಇನ್ನು ಯಾರ್ಯಾರೋ ರಾಜಕಾರಣಿಗಳೆಲ್ಲ ಸೇರಿಕೊಂಡು ಇದನ್ನು ಗುಳುಮ್ ಮಾಡೋದಕ್ಕೇನೋ ಐಡಿಯಾ ಮಾಡಿದ್ದಾರೆ. ದಯಮಾಡಿ ಅದನ್ನು ರದ್ದು ಮಾಡಿ ಫಸ್ಟ್ ನಮ್ಮ ಬಿನ್ನಿಪೇಟೆ ನಿವಾಸಿಗಳಿಗೆ ಆ ಸೈಟ್ನ ಅಲಾಟ್ ಮಾಡಿಸ್ಕೊಡ್ಬೇಕು ಅಂತ ಟಿ ವಿ ಚಾನಲ್ ಮುಖಾಂತರ ನ್ಯೂಸ್ 18 ಮುಖಾಂತರ ನಾನು ಎಲ್ಲರನ್ನೂ ಮನವಿ ಮಾಡ್ತೀನಿ.
ಇದರ ಮಧ್ಯೆ ಫಲಾನುಭವಿಯಾದಂಥ ಗಣೇಶ್ ಅವರಿದ್ದಾರೆ. ಸುಮಾರು 25 ವರ್ಷಗಳಿಂದ ಸೈಟ್ಗಾಗಿ ಅಲೆದಾಡುತ್ತಿದ್ದಾರೆ. ಹಾಗಿರಬೇಕಾದ್ರೆ ಇವರು ಸುಮಾರು ಹಣನೂ ಪೇ ಮಾಡಿದ್ದಾರೆ. ಸುಮಾರು 16 ಲಕ್ಷದಷ್ಟು ಮೊತ್ತವನ್ನು ಎಲ್ಲರೂ ಸೇರಿ BDA ಮುಖಾಂತರ ಡೆಪಾಸಿಟ್ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಗಣೇಶ್ ಅವರು. ಸರ್ ನಮಸ್ಕಾರ. ನಾವು 1988ರಲ್ಲಿ ದುಡ್ಡು ಕೊಟ್ಟಿದ್ದೀವಿ. ಸುಮಾರು ಜನ ಒಂದು 200-300 ಜನ ದುಡ್ಡು ಕೊಟ್ಟಿದ್ದೀವಿ. ನಮಗೆ ಯಾವುದು ಇನ್ನೂ ಪ್ರತಿಫಲ ಸಿಕ್ಕಲಿಲ್ಲ. ಆ ಸೈಟ್ನ ಇವಾಗ ಯಾರಿಗೂ ಬಿಲ್ಡರ್ಗೆ ಮಾರಾಟ ಮಾಡವ್ರೆ. ಅದನ್ನ ತಡೆ ಮಾಡಿ ಎಲ್ಲ ಇಲ್ಲಿ ನಮ್ಮ ಕೋಟಸಲ್ಲಿರೋರು ಎಲ್ಲರಿಗೂ ಸೈಟ್ ಬರಬೇಕಂದ್ಬಿಟ್ಟು ನಾವು ಭಾಳ ಇದನ್ನ ಕೇಳ್ಕೊತಾ ಇದ್ದೀವಿ. ಆ ಬಿಲ್ಡರ್ನ ಫಸ್ಟ್ ಇದು ಕ್ಯಾನ್ಸಲ್ ಮಾಡಿಸಿ ನಮ್ಮವ್ರು ಕೊಡಿಸ್ಬೇಕಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀನಿ. ಇನ್ನು ಹೇಳೋದಾದರೆ ಸುಮಾರು 200ಕ್ಕೂ ಹೆಚ್ಚಿನಂಥ ಫಲಾನುಭವಿಗಳೇನಿದ್ದಾರೆ 96ರಲ್ಲೇ ಹಣವನ್ನು ಕೊಟ್ಟು ಅಂದಿನ ರಾಮಕೃಷ್ಣ ಹೆಗಡೆ ಅವರಿಗೆ ಮನವಿಯನ್ನು ನೀಡಿತು. BDA ಮುಖಾಂತರ ಅಂದಿನ ರಾಮಕೃಷ್ಣ ಹೆಗಡೆ ಸರ್ಕಾರವು ಸೈಟನ್ನು ಅಲಾಟ್ ಮಾಡಿತು. ಆದರೆ ಈವರೆಗೆ ಯಾವುದೇ ಥರದ ಸೈಟ್ ಇವರ ಹೆಸರಿಗೆ ಬಂದಿಲ್ಲ. ಆದರೆ ಇತ್ತೀಚೆಗೆ ಹೊಸದಾಗಿ ಯಾವುದೋ ಒಂದು ಪ್ರೈವೇಟ್ ಬಿಲ್ಡರ್ಗೆ ಈ ಸೈಟ್ಗಳು ಅಲಾಟ್ ಆಗಿವೆ. ಅವಿನಾಶ್. ಅಲ್ವಿನ್, ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸಬಹುದಾ ಅಂತ, ಅಂದ್ರೆ ಎಷ್ಟೆಷ್ಟು ಅಮೌಂಟ್ಗಳನ್ನ ಪೇ ಮಾಡಿದ್ದಾರೆ ಮತ್ತೆ ಅವರ ಕಾಪಿಗಳಲ್ಲಿ ಏನೇನಿದೆ ಅಂತ ಏನು ಮೆನ್ಷನ್ ಆಗಿದೆ ಅಂತ? ಮೇಡಮ್, ನೀವು ಇವರಿಗೆ ಎಷ್ಟು ಅಮೌಂಟ್ ಅನ್ನು ಪೇ ಮಾಡಿದ್ದೀರಿ? ಯಾವ ಇಸವಿಯಲ್ಲಿ ಪೇ ಮಾಡಿದ್ದೀರಿ? ನಾವು ಸರ್ 88ರಲ್ಲಿ 14ನೇ ತಾರೀಕು 11ನೇ ತಿಂಗಳು 88ರಲ್ಲಿ 4,500 ಕಟ್ಟಿದ್ದೀನಿ ಸರ್. ತಿರ್ಗಾ 91ರಲ್ಲಿ 5,500 ಕಟ್ಟಿದ್ದೀನಿ ಸರ್. ಇದಕ್ಕೆ ಯಾವುದೂ ಜವಾಬಿಲ್ಲ. ಇಲ್ಲಿ ನಮ್ಮ ಜೊತೆ ಹಿರಿಯರಾದ ಜಯಮ್ಮ ಇದ್ದಾರೆ. ಅವರು ಸುಮಾರು 88 ಮತ್ತು 91ರಲ್ಲಿ BDAಗೆ ಹಣವನ್ನು ಕಟ್ಟಿದ್ದಾರೆ. ಇವರು ಹೇಳೋ ಮುಖಾಂತರ ಇವರು ತಮ್ಮಲ್ಲಿದ್ದ ಚಿನ್ನದ ಓಲೆಯನ್ನು ಅಡ ಇಟ್ಟು ಈ ಸೈಟನ್ನು ಅಪ್ಲೈ ಮಾಡಿದ್ರು. ಆದರೆ ಈವರೆಗೆ ಇದರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇವರಿಗೆ ಬಂದಿಲ್ಲ. ಓಕೆ ಅಲ್ವಿನ್, ಧನ್ಯವಾದ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. BDA ಭೂಮಿಯನ್ನ ಅನ್ಯರ ಪಾಲಾಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಕಾನೂನು ಬಾಹಿರವಾಗಿ ಅನ್ಯರ ಪಾಲಾಗೋದಕ್ಕೆ ಬಿಡೋದಿಲ್ಲ. ಈ ಬಗ್ಗೆ ಪರಿಶೀಲಿಸಿ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ DCM ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿರುವಂತಹ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿನ್ನಿ ಮಿಲ್ ನಿವೇಶನ ಅಕ್ರಮ ಹಂಚಿಕೆಯ ಬಗ್ಗೆ ಪರಮೇಶ್ವರ್ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಬೆಳಗ್ಗೆಯಿಂದ ಈ ಬಗ್ಗೆ ಸುದ್ದಿಯನ್ನ ಪ್ರಕಟಿಸ್ತಾ ಇದೆ ನ್ಯೂಸ್ 18 ಕನ್ನಡ. ಈ ಒಂದು ವರದಿಗೆ ಉತ್ತರವನ್ನ ಈಗ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಮೋಸ ಹೋಗೋದಕ್ಕೆ ನಾನು ಬಿಡೋದಿಲ್ಲ. BDA ಭೂಮಿ ಅನ್ಯರ ಪಾಲು ಆಗೋದಿಲ್ಲ. ಕಾನೂನು ಬಾಹಿರವಾಗಿ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ, ಸೂಕ್ತವಾದಂತಹ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ DCM ಅದೇ ರೀತಿಯಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಪರಮೇಶ್ವರ್ ಅವರ ಕಡೆಯಿಂದ ಬಂದಿದೆ. ಕಾದ್ ನೋಡೋಣ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು. ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಖಂಡಿತ ಕೊಡ್ತೇವೆ.